ನಟ ದರ್ಶನ್ ಜಾಮೀನು ರದ್ದು ಕೋರಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ಗೆ ಲಿಖಿತ ವಾದ ಸಲ್ಲಿಕೆಗೆ ಇಂದು ಕೊನೆಯ ದಿನ 7 ಆರೋಪಿಗಳ ಬಗ್ಗೆ ಲಿಖಿತವಾದಂತ ವಾದವನ್ನ ಸಲ್ಲಿಸೋಕೆ ಸೂಚಿಸಿತ್ತು ಕೋರ್ಟ್। ಈ ಪೈಕಿ ಇವತ್ತು ಕೊನೆಯ ದಿನ 7 ಮಂದಿ ಪೈಕಿ A6 ಜಗದೀಶ್ A7 ಅನುಕುಮಾರ್ ಪರ ಲಿಖಿತವಾದಂತ ವಾದ ಸಲ್ಲಿಕೆ ಆಗಿದೆ। 3 ಪುಟಗಳ ಲಿಖಿತ ರೂಪದ ವಾದವನ್ನ ಸಲ್ಲಿಸಿದ್ದಾರೆ ಆರೋಪಿಗಳ ಪರ ವಕೀಲ ರಂಗನಾಥ್ ರೆಡ್ಡಿ। ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ। ಸಂದೇಶ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿತ್ತು ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಲಿಕ್ಕೆ, ಇವತ್ತು ಕೊನೆ ದಿನ, ಹೇಗೆ ನಡೀತದೆ ಪ್ರೊಸೀಜರ್? ಈಗ ಮಧುಸೂದನ್, ಈಗಾಗಲೇ ದರ್ಶನ್ ಅವರ ಜಾಮೀನನ್ನ ರದ್ದು ಕೋರಿ ಸಲ್ಲಿಸಿದಂತ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಈಗಾಗಲೇ ನಡೆಸಲಾಗಿತ್ತು। ಅಂದ್ರೆ ವಾದ ಪ್ರತಿವಾದವನ್ನ ಪ್ರಾಸಿಕ್ಯೂಷನ್ ಪರವಾಗೂ ಕೂಡ ಸಿದ್ಧಾರ್ಥ್ ಲೂಥ್ರಾ ಅವರು ವಾದವನ್ನ ಮಾಡಿದ್ರು। ಅದಾದ ನಂತರ ದರ್ಶನ್ ಪರವಾಗಿ ಈಗಾಗಲೇ ಸಿದ್ಧಾರ್ಥ್ ದವೆ ಅವರು ವಾದವನ್ನ ಮಾಡಿದ್ರು। ವಾದ ಮಂಡನೆ ಆದ ನಂತರ ಮತ್ತೆ ಈಗಾಗಲೇ ಏನು ಹೆಚ್ಚುವರಿಯಾಗಿ ನಾವು ವಾದವನ್ನ ಮಾಡಬೇಕು ಅಂತ ಯಾವಾಗ ಜಗದೀಶ್ ಹಾಗೆ ಅನುಕುಮಾರ್ ಸೇರಿದಂತೆ ಪವಿತ್ರ ಗೌಡ ಸೇರಿ ಇನ್ನುಳಿದಂತ 6 ಆರೋಪಿಗಳು, ಅಂದ್ರೆ ದರ್ಶನ್ ಅವರನ್ನ ಹೊರತುಪಡಿಸಿ ಇನ್ನುಳಿದಂತ 6 ಆರೋಪಿಗಳೇನಿದ್ರು ಅವರ ಪರವಾಗೂ ಕೂಡ ಅವರ ಪರವಾಗಿದ್ದಂತ ವಕೀಲರು ಕೂಡ ನಾವು ವಾದವನ್ನ ಮಂಡಿಸಬೇಕು, ಹೆಚ್ಚುವರಿ ವಾದವನ್ನ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಲಿಖಿತವಾಗಿ ನಿಮ್ಮ ವಾದ ಏನಿದೆ ಆ ವಾದವನ್ನ ಮಂಡನೆ ಮಾಡಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಷನ್ ಅನ್ನ ಕೊಟ್ಟಿತ್ತು। ಹಾಗಾಗಿ 1 ವಾರದ ಒಳಗೆ ನಿಮ್ಮ ಲಿಖಿತ ವಾದವನ್ನ ನಮ್ಗೆ ಮಂಡನೆ ಮಾಡಿ ಅಂತ ಹೇಳಿದ್ದ ಹಿನ್ನೆಲೆಯಲ್ಲಿ ನಾಳೆಗೆ 1 ವಾರ ಮುಕ್ತಾಯವಾಗುತ್ತೆ। ಹಾಗಾಗಿ ಈಗಾಗಲೇ ಅನುಕುಮಾರ್ ಹಾಗೆ ಜಗದೀಶ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಈಗ ಹೆಚ್ಚುವರಿ ವಾದವನ್ನ ಈಗಾಗಲೇ ಮಂಡನೆಯನ್ನ ಮಾಡಿದ್ದಾರೆ। ಅದರಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಾಸಿಕ್ಯೂಷನ್ ನ ಒಂದು ಏನು ಚಾರ್ಜ್ ಶೀಟ್ ಏನಿದೆ ಅಥವಾ ಪೊಲೀಸರ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿರುವಂತ ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ। ಅಂದ್ರೆ ಇಲ್ಲಿ ಪ್ಯೂರ್ಲಿ ಜಗದೀಶ್ ಹಾಗೆ ಅನುಕುಮಾರ್ ಪರ ವಕೀಲರಾಗಿರುವಂತ ರಂಗನಾಥ್ ರೆಡ್ಡಿ ಅವರು ಸಲ್ಲಿಸಿರುವಂತ ವಾದ ಏನಿದೆ ಆ ವಾದದಲ್ಲಿ ಪ್ರಮುಖವಾಗಿ 7 ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಲಾಗಿದೆ। ಅದರಲ್ಲಿ ಜಗದೀಶ್ ಮತ್ತೆ ಅನುಕುಮಾರ್ ಏನಿದ್ದಾರೆ ಇವರಿಬ್ರು ಕೂಡ ಕೃತ್ಯ ನಡೆದ ಸ್ಥಳದಲ್ಲಿ ಅಥವಾ ಏನ್ ಹಲ್ಲೆ ಮಾಡಿದ್ರು ಶೆಡ್ ಒಳಗೆ ಅಂತ ಹೇಳ್ತಾರೆ, ಆ ಶೆಡ್ ಒಳಗೆ ಇವ್ರು ಇರ್ಲಿಲ್ಲ, ಶೆಡ್ ನ ಹೊರಭಾಗದಲ್ಲಿ ಇವ್ರು ನಿಂತಿದ್ರು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ। ಜೊತೆಗೆ ಈ ಟವರ್ ಲೊಕೇಶನ್ ಬೇರೆ ಕಡೆ ಇತ್ತು ಅನ್ನೋದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು। ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಜಗದೀಶ್ ಹಾಗೆ ಅನುಕುಮಾರ್ ಅವರು ಹಲ್ಲೆಯನ್ನ ನಡೆಸಿಲ್ಲ, ಯಾಕಂದ್ರೆ ಅವರು ಶೆಡ್ ನ ಹೊರಭಾಗದಲ್ಲಿದ್ರು, ಆ ಹಲ್ಲೆ ಮಾಡಿದಂತವ್ರಿಗೂ ಇವ್ರಿಗೂ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಥವಾ ಮಾತುಕತೆಗಳು ಕೂಡ ಇರ್ಲಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ। ಜೊತೆಗೆ ಚಿತ್ರದುರ್ಗದಿಂದ ಇವರು ಕರ್ಕೊಂಡು ಬರ್ತಾರೆ, ಆದ್ರೆ ಇವರಿಗೆ ಕಿಡ್ನಾಪ್ ಅಂತ ಹೇಳಿ ಅಥವಾ ಇವನನ್ನು ಕರ್ಕೊಂಡು ಹೋದ್ರೆ ಅಲ್ಲಿ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅನ್ನೋ ಯಾವುದೇ ಐಡಿಯಾ ಕೂಡ ಇರ್ಲಿಲ್ಲ। ಇಲ್ಲಿ ರಾಘವೇಂದ್ರ ಏನ್ ಹೇಳ್ತಾನೋ ಆ ಮಾತನ್ನ ಕೇಳಿ ಅನುಕುಮಾರ್ ಹಾಗೆ ಜಗದೀಶ್ ಕರ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ। ಜೊತೆಗೆ ಐ ವಿಟ್ನೆಸ್ ಗಳಾದಂತಹ ಏನು 3 ಜನ ಐ ವಿಟ್ನೆಸ್ ಗಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಅವರ ಒಂದು 164 ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ನಲ್ಲಿ ಅಂದ್ರೆ ಐ ವಿಟ್ನೆಸ್ ಗಳು 3 ಜನರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಜಗದೀಶ್ ಆಗಿರ್ಬೋದು ಅಥವಾ ಅನುಕುಮಾರ್ ಆಗಿರ್ಬೋದು ಅವರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅನ್ನೋದನ್ನ ಮಾಡ್ತಾರೆ। ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಜಗದೀಶ್ ಹಾಗೆ ಅನುಕುಮಾರ್ ಅವರು ಅವರ ಪಾತ್ರ ಅಂದ್ರೆ ಈ ಒಂದು ಕೊಲೆಯಲ್ಲಿ ಅವರ ಪಾತ್ರ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸಿರುವಂತದ್ದು। ಅಂದ್ರೆ ಅವರು ಹಲ್ಲೆ ಮಾಡಿಲ್ಲ, ಜೊತೆಗೆ ಈ ಒಂದು ಕಾನ್ಸ್ಪಿರಸಿ ಏನಿದೆ ಕಿಡ್ನಾಪ್ ಕಾನ್ಸ್ಪಿರಸಿ ಅದರಲ್ಲಿ ಇವ್ರಿಗೆ ಯಾವುದೇ ಮಾಹಿತಿ ಇಲ್ಲದೆ ಕರ್ಕೊಂಡ್ ಬಂದಿರೋದು ಅನ್ನೋದನ್ನ ಈ ವಾದದಲ್ಲಿ ಮಂಡನೆ ಮಾಡಿದ್ದಾರೆ। ಹಾಗಾಗಿ ಮುಂದಿನ ವಾರದಲ್ಲಿ ಆ ಒಂದು ಅಂತಿಮ ತೀರ್ಪು ಅಥವಾ ಆ ಒಂದು ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ। ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।